ನಮಸ್ಕಾರ ಸ್ನೇಹಿತರೆ. ಕಿಚ್ಚ ಸುದೀಪ್ ಹುಟ್ಟುಹಬ್ಬದ ಪ್ರಯುಕ್ತ ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದ ಮೊದಲ ಪ್ರೊಮೋ ಔಟ್ ಆಗಿದೆ. ಪ್ರೊಮೋದಲ್ಲಿ ಕಿಚ್ಚ ಸುದೀಪ್ ಅವರ ಹೊಸ ಲುಕ್ ಇದೆ. ಸ್ಪರ್ಧಿಗಳ ಬಗ್ಗೆ ಸುಳಿವು ಇದೆ. ಅದೇನಂತೀರಾ? ಇಲ್ಲಿದೆ ನೋಡಿ ಮಾಹಿತಿ. ಸೆಪ್ಟೆಂಬರ್ 2ರಂದು ಕಿಚ್ಚ ಸುದೀಪ್ ಹುಟ್ಟುಹಬ್ಬದಂದೇ ಬಿಗ್ ಬಾಸ್ ಕನ್ನಡ 12 ಪ್ರೊಮೋ ರಿಲೀಸ್ ಆಗಲಿದೆ ಎಂಬ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕಳೆದ ತಿಂಗಳೇ ರಿವೀಲ್ ಆಗಿತ್ತು. ಅದೀಗ ನಿಜವಾಗಿದೆ. ಇಂದು ಕಿಚ್ಚ ಸುದೀಪ್ ಬರ್ತ್ಡೇ ಪ್ರಯುಕ್ತ ಎಲ್ಲ ಅಭಿಮಾನಿಗಳಿಗೆ ಹಾಗೂ ಬಿಗ್ ಬಾಸ್ ಪ್ರಿಯರಿಗೆ ಕಲರ್ಸ್ ಕನ್ನಡ ವಾಹಿನಿ ಬಿಗ್ ಅಪ್ಡೇಟ್ ನೀಡಿದೆ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದ ಪ್ರಪ್ರಥಮ ವಿಡಿಯೋ ಪ್ರೊಮೋ ಬಿಡುಗಡೆಯಾಗಿದೆ. ಸೆಪ್ಟೆಂಬರ್ 2 ಸಂಜೆ ರಿಲೀಸ್ ಆದ ಬಿಗ್ ಬಾಸ್ ಕನ್ನಡ 12 ಮೊದಲ ಪ್ರೊಮೋದಲ್ಲಿ ಕಿಚ್ಚ ಸುದೀಪ್ ಹೊಸ ಅವತಾರವೆತ್ತಿದ್ದಾರೆ. ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಗುಂಗುರು ಕೂದಲಿನ ಹೊಸ ಹೇರ್ ಸ್ಟೈಲ್ ನಲ್ಲಿ ಕಿಚ್ಚ ಸುದೀಪ್ ಕಾಣಿಸಿಕೊಂಡಿದ್ದಾರೆ. ತಿಂಗಳ ಹಿಂದೆ ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದ ಲೋಗೋ ಲಾಂಚ್ ಆಗಿತ್ತು. ಲೋಗೋದಲ್ಲಿ ಕನ್ನಡದಲ್ಲಿ 12 ಸಂಖ್ಯೆಯನ್ನ ಬರೆಯಲಾಗಿತ್ತು. ಅಲ್ಲದೆ ಲೋಗೋದಲ್ಲಿ ಗಡಿಯಾರವೂ ಇತ್ತು. ಇದೀಗ ಪ್ರೊಮೋ ಔಟ್ ಆಗಿದೆ. ಪ್ರೊಮೋದಲ್ಲಿ ಕರ್ನಾಟಕದಲ್ಲಿನ ವಿವಿಧತೆಯಲ್ಲಿ ಏಕತೆಯನ್ನ ತೋರಿಸಲಾಗಿದೆ. ಕರ್ನಾಟಕದ ವಿವಿಧ ಪ್ರದೇಶಗಳು, ಅಲ್ಲಿನ ಸಂಸ್ಕೃತಿ, ಆಚರಣೆಗಳ ದೃಶ್ಯಗಳಿಗೆ ವೈವಿಧ್ಯಮಯ ಅಂದ್ರೇನೆ ಕರ್ನಾಟಕ. ಪ್ರತಿ 3 ಮೈಲಿಗೊಂದು ಭಾಷೆ, ಭಾವ, ಊಟ, ತೊಡುವ ಬಟ್ಟೆ ಎಲ್ಲ ಬೇರೆ. ಎಂಟರ್ಟೈನ್ಮೆಂಟ್ ಅಲ್ಲಿ ಕೇಳ್ಬೇಕಾ? ಒಬ್ಬರಿಗೆ ನ್ಯೂಸ್ ಇಷ್ಟ, ಇನ್ನೊಬ್ಬರಿಗೆ ಸ್ಪೋರ್ಟ್ಸ್, ಒಬ್ಬರಿಗೆ ಸಿನಿಮಾ, ಇನ್ನೊಬ್ಬರಿಗೆ ರೀಲ್ಸ್, ಸಾಂಗ್ಸ್, ಡ್ಯಾನ್ಸ್, ಸೀರಿಯಲ್ಸ್. ಇಷ್ಟೆಲ್ಲ ವೆರೈಟಿ ಇರೋ ನಾಡನ್ನ ಒಂದು ಮಾಡೋಕೆ ಸಾಧ್ಯ ಇರೋದು ಈ ಒಂದು ಶಕ್ತಿಗೆ ಮಾತ್ರ ಎಂಬ ಧ್ವನಿ ನೀಡಲಾಗಿದೆ. ಆ ಶಕ್ತಿ ಅಂತಿದ್ದ ಹಾಗೆ ಕಿಚ್ಚ ಸುದೀಪ್ ಅವರ ಎಂಟ್ರಿ ಆಗುತ್ತೆ. ಎಂದಿನಂತೆ ತಮ್ಮ ಶೈಲಿಯಲ್ಲಿ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಸ್ವಾಗತ ಅಂತ ಕಂಚಿನ ಕಂಠದಲ್ಲಿ ಸುದೀಪ್ ಹೇಳ್ತಾರೆ. ನಂತರ ಹೊಸ ಸೆಟ್ ರೆಡಿ, ಹೊಸ ಕಂಟೆಸ್ಟೆಂಟ್ ರೆಡಿ, 7 ಕೋಟಿ ಕನ್ನಡಿಗರು ರೆಡಿ ನೀವು ಎಂಬ ವಾಯ್ಸ್ ಬರ್ತಿದ್ದಂತೆ ರೆಡಿ ಅಂತ ಸುದೀಪ್ ಥಮ್ಸ್ ಅಪ್ ಹೇಳುವ ದೃಶ್ಯ ಇಂದು ರಿಲೀಸ್ ಆಗಿರುವ ಪ್ರೊಮೋದಲ್ಲಿದೆ. ಪ್ರೊಮೋದಲ್ಲಿ ತೋರಿಸಿರುವಂತೆ ಬಿಗ್ ಬಾಸ್ ಕನ್ನಡ 12 ಶೋನಲ್ಲಿ ಕರ್ನಾಟಕದ ವಿವಿಧ ಪ್ರದೇಶಗಳಿಂದ ಸ್ಪರ್ಧಿಗಳು ಬರ್ತಾರ. ಬಿಗ್ ಬಾಸ್ ಮನೆಯಲ್ಲಿ ನಾವು ವಿವಿಧತೆಯಲ್ಲಿ ಏಕತೆಯನ್ನ ಕಾಣಬಹುದಾ? ಪ್ರತಿ 3 ಮೈಲಿಗೊಂದು ಭಾಷೆ, ಭಾವ, ಊಟ, ತೊಡುವ ಬಟ್ಟೆ ಎಂಬಂತೆ ಬೇರೆ ಬೇರೆ ಪ್ರದೇಶಗಳಿಂದ ಸ್ಪರ್ಧಿಗಳನ್ನ ಕರೆತಂದು ಬಿಗ್ ಬಾಸ್ ಮನೆಯಲ್ಲಿ ಒಟ್ಟುಗೂಡಿಸಬಹುದಾ? ಕಾದ್ ನೋಡ್ಬೇಕಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.